12 ವರ್ಷಗಳಾಗಿ ರಕ್ತಕುಸುಮ ರೋಗಿಯಾಗಿದ್ದಂಥ ಸ್ತ್ರೀಯು ಯೇಸುಕ್ರಿಸ್ತನ ಮೇಲೆ ನಂಬಿಕೆಯನ್ನ ಇಟ್ಟು ಆತನ ವಸ್ತ್ರದ ಗೊಂಡೆಯನ್ನು ಮುಟ್ಟಿದ ಕೂಡಲೇ ಯೇಸುವಿನಿಂದ ಶಕ್ತಿಯು ಹೊರಟು ಬಂದು ಆಕೆಯನ್ನು ಗುಣ ಮಾಡಿತು. ನಂತರ ಯೇಸುಕ್ರಿಸ್ತನು ಆಕೆಯೊಂದಿಗೆ ಮಾತನಾಡುವಾಗ, ಮಗಳೇ, ನಿನ್ನ ನಂಬಿಕೆಯೇ ನಿನ್ನನ್ನು ಸ್ವಸ್ಥ ಮಾಡಿತು ಎಂಬುದಾಗಿ ಹೇಳುತ್ತಾ ಇದ್ದಾನೆ. ಅಂದ್ರೆ ಯೇಸುಕ್ರಿಸ್ತನಲ್ಲಿದ್ದಂಥ ಶಕ್ತಿಯು ಈಕೆಯಲ್ಲಿ ಹೊರಟು ಬಂದು ಗುಣ ಮಾಡಲಿಕ್ಕೆ ಕಾರಣ ಆಕೆಯಲ್ಲಿದ್ದಂಥ ನಂಬಿಕೆ. ಅಂದ್ರೆ ನಂಬಿಕೆ ಒಂದು ಸೇತುವೆಯ ಹಾಗೆ ಕಾರ್ಯವನ್ನ ಮಾಡುತ್ತದೆ. ದೇವರಲ್ಲಿರುವಂತಹ ಶಕ್ತಿಯು ನಿಮ್ಮ ಜೀವಿತದಲ್ಲಿ ಇಳಿದು ಬರಬೇಕು, ಕಾರ್ಯಗಳನ್ನ ಮಾಡಬೇಕು, ಅದ್ಭುತಗಳನ್ನ ಮಾಡಬೇಕು ಅಂದ್ರೆ ನೀವು ಕೂಡ ದೃಢವಾಗಿ ನಂಬಬೇಕು. ನಿಮ್ಮಲ್ಲಿರುವಂತಹ ನಂಬಿಕೆಯೇ ನಿಮಗೆ ಬಿಡುಗಡೆಗಳನ್ನು ಉಂಟು ಮಾಡುವಂಥದ್ದು. ಆದ್ದರಿಂದ ಯೇಸು ಕ್ರಿಸ್ತನ ಮೇಲೆ ದೃಢವಾದಂತಹ ನಂಬಿಕೆಯನ್ನ ಇಡಿ. ಏನೇ ಆದರೂ ಕೂಡ ಕದಲದಿರುವಂತಹ ವಿಶ್ವಾಸವನ್ನ ತೋರ್ಪಡಿಸಿ ಖಂಡಿತವಾಗಿ ಅದ್ಭುತಗಳನ್ನ ಕಾಣುತ್ತೀರಾ. ಕರ್ತನು ಅನುಗ್ರಹಿಸುವಂತಹ ಆಶೀರ್ವಾದಗಳನ್ನು ಪೂರ್ಣವಾಗಿ ಹೊಂದುತ್ತೀರಾ.